ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು, ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಇನ್ಕಮ್ ಟ್ಯಾಕ್ಸ್, ಇಡಿ ಎಲ್ಲಾನು ಕೂಡ ಅವರ ವೃದ್ಧಿ ಆಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಯಾರು ಕಾಂಗ್ರೆಸ್ ಕೊಟ್ಟಿದ್ದಾರೆ ಅದು ಗೊತ್ತಿರ್ತದೆ ಅವ್ರಿಗೆ. ಕಾಂಗ್ರೆಸ್ ಅವರು ಯಾರು ಕಾಂಗ್ರೆಸ್ ಪತ್ರ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಬೈರಾಗ ಹೇಳ್ಬಿಡಿ ಅದನ್ನ. ಇಡಿ ವಿಚಾರವಾಗಿ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಏನ್ ಇಡಿ ದಾಳಿ ಮಾಡಿದ್ರು ಆ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಒಂದು ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ನಲ್ಲಿರುವಂತಹ ಪರಮೇಶ್ವರ್ ವಿರುದ್ಧದ ಗುಂಪೆ ದಾಖಲೆಗಳನ್ನ ಇಡಿಗೆ ಸಬ್ಮಿಟ್ ಮಾಡಿದೆ, ಹಾಗಾಗಿನೇ ರೈಡ್ ಆಗಿದೆ ಅಂತ. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಬಹುಶಃ ಅವರಿಗೆ ಸಂಪೂರ್ಣವಾದಂತ ಮಾಹಿತಿ ಇರ್ತದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇಡೀ ಎಲ್ಲ ಅವರ ಅಂಡರಲ್ಲೇ ನಡೀತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾರೆ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು, ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಇನ್ಕಮ್ ಟ್ಯಾಕ್ಸ್, ಇಡಿ ಎಲ್ಲಾನು ಕೂಡ ಅವರ ವೃದ್ಧಿ ಆಗ್ತಾ ಇದೆ. ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಗೊತ್ತಿಗೆ ಆಯ್ತಲ್ಲ, ಆಗಿದ್ರೆ ಹೇಳಿ ಅವ್ರು ಯಾರು ಒಂದು ನಿಮಿಷ ಕಂಪ್ಲೀಟ್ ಮಾಡ್ತಾ ಇದ್ರು. ಕಂಪ್ಲೀಟ್ ಒಂದ್ ಕೆಲಸ ಮಾಡ್ಲಿ ಅವರು. ಪ್ರಹ್ಲಾದ್ ಜೋಶಿ ಅವರು ಯಾರು ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ ಅದು ಗೊತ್ತಿರ್ತದೆ ಅವ್ರಿಗೆ. ಕಾಂಗ್ರೆಸ್ ಅವ್ರು ಯಾರು ಕಾಂಗ್ರೆಸ್ ಪತ್ರ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಬೈರಾಗ ಹೇಳ್ಬಿಡಿ ಅದನ್ನ. ಪ್ರಹ್ಲಾದ್ ಜೋಶಿ ಹೇಳಲ್ಲ, ಪ್ರಹ್ಲಾದ್ ಜೋಶಿ ಅವರು ಸುಮ್ಮನೆ ಗಾಳಿ ಹಾಕೊಂಡು ಬಿಡ್ಬಿಡ್ರಿ, ಹೇಳ್ಬಿಡಿ ಇಂತ ಮಾಡಿದ್ದಾರೆ, ಯಾರು ಮಾಡಿದಾರಪ್ಪ. ಆಯ್ತು, ನೀವು ಅದು ಹಿಂಗೆ ಯಾಕೆ ಕೇಳ್ತೀರಾ? ಯಾಕಂದ್ರೆ ಧೈರ್ಯ ಇಲ್ವಾ ಪ್ರಹ್ಲಾದ್ ಜೋಶಿ ಅವ್ರಿಗೆ? ಬೈರಾಗ ಪಡಿಸ್ರಿ. ಅಂದ್ರೆ ಇಡಿಯವರೆಲ್ಲ ನೀವು ಪ್ರಹ್ಲಾದ್ ಜೋಶಿ ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ ನಂಗೆ ಆಯ್ತಲ್ಲ. ಅದ್ರ ಕಲ್ಲೂರು ನೋಡಿ, ನಾವು ಕೂಡ ಹೇಳ್ತೀನಿ, ಮೆಡಿಕಲ್ ಕಾಲೇಜಸ್, ಸಂಸ್ಥೆಗಳು ಇವೆಲ್ಲರೂ ಕೂಡ ನಾನು ಯೂನಿವರ್ಸಿಟಿ ಅಧ್ಯಕ್ಷ. ಇಲ್ಲಿ ಆಡಿಟ್ಸ್ ಅಂತ ಬೇರೆಯವರು, ಇನ್ಕಮ್ ಟ್ಯಾಕ್ಸ್ ಅವರು, ಇಡಿ ಅವರು, ವೆರಿಫಿಕೇಶನ್ ಇರ್ತಾರೆ. ಇದು ಒಂದು ಪಾರ್ಟ್ ಅದು ಅಷ್ಟೇ. ಪರಮೇಶ್ವರ್ ಇಸ್ ಇಂಡಿಪೆಂಡೆಂಟ್ ಆಸ್ ಎ ಮಿನಿಸ್ಟರ್. ಅವರ ಸಂಸ್ಥೆ ಅವ್ರಿಗೆ ಟ್ರಸ್ಟ್ ಇದೆ, ಸಿದ್ಧಾರ್ಥ ಟ್ರಸ್ಟ್ ಇಸ್ ಇಂಡಿಪೆಂಡೆಂಟ್. ನಮ್ಮಲ್ಲಿ BLD ಸಂಸ್ಥೆ, BLD ಯೂನಿವರ್ಸಿಟಿ ಇಸ್ ಇಂಡಿಪೆಂಡೆಂಟ್, MB ಪಾಟೀಲ್